ದಿಗಂತ್ ಸರ್ ಅಂಡ್ ಮೇಘನಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬಾ ಟೆನ್ಷನ್ ಅಂದ್ರೆ ಏನಂತಾರೆ, ಯಾವುದು ತಗೊಳಲ್ಲ. ಅಲ್ಲ ಟೆನ್ಷನ್ ಅಂದ್ರೆ ಬೆಳಗ್ಗೆಯಿಂದ ಇಂಟರ್ವ್ಯೂ ಕೊಡ್ತಾ ಇದ್ರೆ ಫೋನಲ್ಲಿ. ಸೊ ನೀವೇನು ಕೇಳೋದೇ ಬೇಡ, ನಾವೇ ಉತ್ತರ ಕೊಡೋಣ. ಅದಕ್ಕೆ ಮುಂಚೆ 2 ಕ್ವಶನ್ ಕೇಳ್ತೀನಿ. ನಿಮ್ಗೆ ಏನ್ ಗೊತ್ತಾ ಸರ್, ಅಮಾಯಕ ಅಂತ ಒಂಥರ ಕಾಣಿಸುತ್ತೆ. ನೀವು ಎಲ್ಲರಿಗೂ ನೀವೇ ಸಿಕ್ಕಾಕೊಂತೀರಾ, ಯಾಕೆ? ಅದೇ ಇರೋದು, ಯಾರು ಅಮಾಯಕಂತರ ಕಾಣ್ತಾರಲ್ಲ ಅವರಲ್ಲೇ ತಪ್ಪು ಮಾಡಿದ್ರು ಗೊತ್ತಾಗಲ್ಲ, ತಪ್ಪು ಮಾಡದೇ ಇದ್ರು ಗೊತ್ತಾಗಲ್ಲ, ಆ ತರ. ಅದೇ ನೀವು ಹೆಂಗ್ ಸಿಗಾಕೊಂತೀರ, ಬೇರೆ ಯಾರು ಕಾಣಲ್ಲ ಇಂಡಸ್ಟ್ರಿಯಲ್ಲಿ. ಇವಾಗ ಒಂದು ಹೊಸ ಹೆಸರು ಅಮಾಯಕ ಅಂದ್ರೆ ದಿಗಂತ್. ಮೊನ್ನೆ ಇಂಟರ್ವ್ಯೂ ನಲ್ಲಿ ಲೂಸ್ ಮಾಡ ಯೋಗಿ ಅವರು ಅದು ಸಿನಿಮಾಗಳು ಫ್ಲೋ, ಬ್ಯಾಚುಲರ್ ಪಾರ್ಟಿಲು ಅದೇ ಪಾರ್ಟಿ ಸಿನಿಮಾ ಹೆಂಗೆ ಸರ್ ಅದು ಗೊತ್ತಿಲ್ಲ. ಬಹುಶಃ ನನ್ನ ಈ ಮುಖ ಲಕ್ಷಣಗಳೆಲ್ಲ ಆಗಿದೆ ಅನ್ಸುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವ ಅಮಾಯಕ ದಿಗಂತ್ ಅವ್ರಿಗೆ ಸೊ ವೆಲ್ಕಮ್ ಟು ದ ಶೋ ಅಂಡ್ ಕಂಗ್ರಾಚುಲೇಷನ್ಸ್. ಮತ್ತೊಂದು ಇಂಟರ್ವ್ಯೂ, ಮತ್ತೊಂದು ಗಾಯ. ಸೊ ನಮ್ಮ ಪ್ರತಿ ಇಂಟರ್ವ್ಯೂ ನಲ್ಲೂ ಅವರೊಂದು ಗಾಯ ಮಾಡ್ತಾರೆ. ಅಚೀವ್ ಮೇಡಮ್. ಲಾಸ್ಟ್ ಟೈಮ್ ಮಾರಿಗೋಡಲ್ಲೂ ಒಂದು ಸಣ್ಣ ಪುಟ್ಟ ಗಾಯ ಆಗಿತ್ತು. ಮನೆಯಿಂದ ಹೊರಟ್ರೆ ಏನೋ ಒಂದು ಗಾಯ ಮಾಡ್ಕೊಂಡೆ ವಾಪಸ್ ಬರೋದು. ವೆಲ್ಕಮ್ ಟು ದ ಶೋ ಮ್ಯಾಮ್. ಸೊ ಚಾರ್ಮಿನಾರ್ ನೋಡಿ ನನ್ಗಂತೂ ಸಿಕ್ಕಾಪಟ್ಟೆ ಫೀಲ್ ಆಗ್ಬಿಟ್ಟಿದೆ. ಸೊ ಸಖತ್ ಇಷ್ಟ ನಂಗೆ ಸಿನಿಮಾ. ಇವಾಗ ನೋಡ್ತಾ ಇರ್ತೀವಿ ಹಾಕಿದಾಗೆಲ್ಲ ಟಿವಿನಲ್ಲಿ. ಸೊ ಅಂಡ್ ನಿಮ್ಗೆ ಸೊ ಒಳ್ಳೇದಾಗ್ಲಿ. ಸೊ ಜಡ್ಜ್ಮೆಂಟ್ ಮೂಲಕ ಅಂದ್ರೆ ಲಾಸ್ಟ್ ಟೈಮು ಶಿವಾಜಿ ಸುರತ್ಕಲಲ್ಲಿ ಪೊಲೀಸ್ ರಗಡ್ ಆಗಿ ಕಾಣಿಸಿದ್ರೆ, ಸೊ ಇದ್ರಲ್ಲೂ ಅಲ್ಲ ಪೊಲೀಸ್ ಆಫೀಸರ್ ಪ್ರಾಪರ್ IPS ಆಫೀಸರ್ ಹಿಂಗ್ ರಿಯಲ್ ಲೈಫ್ ರಗಡ್ ಅಂತ ಹೇಳ್ತಾರೆ. ರಗಡ್ ಅದು ನಮ್ಗೆ ಕಾಣಿಸಪ್ಪ ಸ್ಕ್ರೀನಲ್ಲಿ ಸಖತ್ ಎಫಿಷಿಯೆಂಟ್ ಆಗಿ ಆಫೀಸರ್ ಬರ್ತೀಯಾ. ಸೊ ಇದರಲ್ಲಿ ಸೊ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀರಾ. ಜಾಸ್ತಿ ತಲೆ ತಿನ್ನಲ್ಲ ನಾನು, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಸಿನಿಮಾದಲ್ಲಿ ಒಂದಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ನಾನು ಒಬ್ಬೊಬ್ಬರೇ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ಅವ್ರ ಬಗ್ಗೆ ರಿಯಲ್ ಅಂಡ್ ರೀಲ್ ಅಂದ್ರೆ ಸಿನಿಮಾ, ಸೊ ಎರಡು ಹೇಳ್ಬೇಕು ನೀವು. ಓಕೆನಾ? ಇಷ್ಟೇ ಒಂದೊಂದು ವರ್ಡ್ ಅಷ್ಟೇ. ಓಕೆನಾ? ಸೊ ಫಸ್ಟ್ ಹೇಳ್ತೀನಿ ಬೆಳವಾಡಿ ಸರ್. ಬೆಳವಾಡಿ ಸರ್ ಜೊತೆ ನಾನು ಯಾವ್ದು ಸೀನ್ಸ್ ಇಲ್ಲ, ಬಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ರೀಸೆಂಟ್ ಸಿನಿಮಾ ನಾನು ನೋಡಿದ್ದು ಟೈಗರ್ 3 ಅನ್ಸುತ್ತೆ. ಓಕೆ. ಐ ಎಂಜಾಯ್ ಹಿಸ್ ಪರ್ಫಾರ್ಮೆನ್ಸ್ ಅಷ್ಟೇ ಹೇಳ್ಬೋದು. ನಂಗೆ ಅವ್ರು ಪರ್ಸನಲಿ ಗೊತ್ತಿಲ್ಲ. ಓಕೆ. ಏನ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಮೇಡಮ್. ನಿಜ ಹೇಳ್ತೀನಿ. ಓಕೆ, ಸೂಪರ್. ಸೊ ಸರ್ ನೀವು ಹೇಳಿ ಬೆಳವಾಡಿ ಸರ್ ಬಗ್ಗೆ. ಈ ಸಿನಿಮಾದಲ್ಲಿ ನನಗೂ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಬಟ್ ನನಗೆ ಅವ್ರು ಗೊತ್ತು. ಅವ್ರ ಜೊತೆ ನಾವು ಸ್ನೇಹ ಕೂಟದಲ್ಲೆಲ್ಲ ನಾವು ಸೇರಿದೀವಿ. ಆತರ ತುಂಬಾ ಬುದ್ಧಿವಂತ ಜೀವಿ, ಯಾವ ವಿಷಯ ಬೇಕಾದ್ರೂ ಮಾತಾಡಿ ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಹೈಲಿ ಇಂಟೆಲೆಕ್ಚುಯಲ್, ಆಮೇಲೆ ಹೈಲಿ ಪೊಲಿಟಿಕಲ್. ಸೊ ಅವ್ರ ಜೊತೆ ಕೂತ್ರೆ ನಿಮಗೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಸೂಪರ್. ರಂಗಾಯಣ ಸರ್. ಅವ್ರ ಪ್ರಿನ್ಸಿಪಲ್ ಸರ್. ಅವರು ಪ್ರಿನ್ಸಿಪಲ್ ಯಾಕಂತ ಗೊತ್ತಾಗಿರ್ಬೇಕು ಅನ್ಕೊಳ್ತೀನಿ ನಿಮಗೆ. ಸ್ಪೆಷಲಿ ಚಾರ್ಮಿನಾರ್ ಬಗ್ಗೆ ಮಾತಾಡಿದ್ರಿ, ನೀವು ಚಾರ್ಮಿನಾರ್ ಬಗ್ಗೆ ಮಾತಾಡಿದ್ರಿ. ಹೌದು, ಅದರಲ್ಲಿ ಅವ್ರ ಪ್ರಿನ್ಸಿಪಲ್. ಅಷ್ಟೇ ಅಷ್ಟೇ ಈಗ ಪ್ರಿನ್ಸಿಪಲ್. ಸೂಪರ್. ಸರ್ ನೀವು ಹೇಳಿ ಅವ್ರ ಬಗ್ಗೆ. ನಾನ್ ಗಾಳಿಪಟ ಇಂದಾನು ಅವ್ರ ಜೊತೆ ನಾನು ಆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸಾಕಷ್ಟು ಸಿನಿಮಾ ಜೊತೆಗೆ ಆಕ್ಟ್ ಮಾಡಿದೀವಿ. ಅಂಡ್ ಅಫ್ಕೋರ್ಸ್ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು. ತುಂಬಾನೇ ಹೈಲಿ ಟ್ಯಾಲೆಂಟೆಡ್. ಜೊತೆಗೆ ಅವರ ಇನ್ನೊಂದು ವ್ಯಕ್ತಿತ್ವನೂ ನನಗೆ ಗೊತ್ತು. ಅಂದ್ರೆ ಸ್ಕ್ರೀನ್ ಮುಂದೆ ಎಲ್ಲರೂ ನೋಡಿರ್ತಾರೆ ಅವ್ರನ್ನ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ, ವಿಧ ವಿಧ ಪಾತ್ರಗಳೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬಟ್ ಅದು ಹೇಗೆ ಆಫ್ ಸ್ಕ್ರೀನು ಅವ್ರು ಹೇಗೆ ಅನ್ನೋದು ನನಗೆ ಗೊತ್ತು. ತುಂಬಾ ಒಳ್ಳೆ ವ್ಯಕ್ತಿತ್ವ. ಅಂದ್ರೆ ಒಂದು ತುಂಬಾ ಕಾಳಜಿ ಇರೋ ಒಂದು ಮನುಷ್ಯ. ಸೊ ಅಷ್ಟು ಹೇಳ್ಬೋದು. ಮೇಡಮ್, ಈಗ ಇವ್ರ ಬಗ್ಗೆ ಒಂಚೂರು ನೀವು ಜಾಸ್ತಿ ಹೇಳ್ಬೇಕು. ದಿಗಂತ್ ಅವ್ರ ಬಗ್ಗೆ ಹೇಳ್ತೀನಿ. ದಿಗಂತ್ ಅವ್ರ ತುಂಬಾ ಚೆನ್ನಾಗಿ ಗೊತ್ತಿಲ್ಲ, ಬಟ್ ನಾನು ಒಂದ್ ಸ್ವಲ್ಪ ಪರಿಚಯ ನನಗೆ. ನಾನು ಅವ್ರ ಸಿನಿಮಾಗಳು ಕೂಡ ನೋಡಿದೀನಿ. ಐ ನೋ ಹಿಮ್ ಆಸ್ ಅ ಫಿಲ್ಮ್ ಪರ್ಸನಾಲಿಟಿ. ಐ ನೋ ಹಿಮ್. ಸೊ ನನಗೆ ಅವ್ರು ತುಂಬಾ ಚಾರ್ಮಿಂಗ್ ಅಂತ ಅನ್ಸ್ತಾರೆ. ಯಾಕಂದ್ರೆ ಅವ್ರ ಲುಕ್ ಹಂಗಿದೆ. ಅವ್ರ ತಂದೆ ತಾಯಿಯಿಂದ ಏನ್ ಗಿಫ್ಟ್ ಸಿಕ್ಕಿದೆ ಅವ್ರಿಗೆ ಲುಕ್ಸ್ ವೈಸು. ಐ ಥಿಂಕ್ ಹುಡುಗಿರ ಅವ್ರನ್ನ ನೋಡಿದ್ರೆ ಅದು ವಿತೌಟ್ ಎನಿ ಟ್ರೈನೇ ಮಾಡ್ಬೇಕಾಗಿಲ್ಲ. ಅವ್ರ ಕಡೆ ತುಂಬಾ ಸೋ ಸ್ವೀಟ್, ಸೋ ಕ್ಯೂಟ್ ಅಂತ ಆ ಫೀಲಿಂಗ್ ಹೋಗುತ್ತೆ. ನೋ ರಿಯಲ್ ಲೈಫ್ ಅಲ್ಲ, ಸ್ಕ್ರೀನ್ ಅಲ್ಲಿ. ಸ್ಕ್ರೀನ್ ಅಲ್ಲೂ ಹಾಗೆ ನೋ ಐ ಆಮ್ ಸೇಯಿಂಗ್ ಸ್ಕ್ರೀನ್ ಅಲ್ಲಿ ಅಮಾಯಕ ಅಂತ, ರಿಯಲ್ ಲೈಫ್ ಅಲ್ಲಿ ಅಲ್ಲ ಅಂತ ಹೇಳ್ತಾರೆ. ಯಾ. ಸೊ ಅವ್ರ ನೋಡಿದ್ರೆ ಖುಷಿ ಆಗುತ್ತೆ. ಬಿಕಾಸ್ ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಬಿಲಾಂಗ್ ಆಗೋ ಒಂದು ಪರ್ಸನಾಲಿಟಿ ಅಂತ ನನಗೆ ಅನ್ಸುತ್ತೆ. ಮತ್ತೇನು ಹೇಳಿ, ತುಂಬಾ ಒಳ್ಳೆ ನಟ.
ನಾನು ಅವ್ರ ಸಿನಿಮಾ ನೋಡಿದ್ದೀನಿ. ಅವ್ರಿಗೆ ಬರೋ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರು ತುಂಬಾ ಕ್ಯೂಟ್ ಆಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ವಾಟ್ ಎಲ್ಸ್ ಶುಡ್ ಐ ಸೇ, ಈ ಸಿನಿಮಾಲಿ ನಮ್ದು ಜೊತೆಲಿ ಇಲ್ಲ ಕಾಂಬಿನೇಷನ್, ಒಂದು ಫ್ಯೂಚರ್ ಆಗಿ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಮೇಘ್ನಾ ಒಂದು ರಾಮ್ ಕಾಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಎಸ್, ವಿಲ್ ಡೂ ಇಟ್. ಬೇಗ ಬರ್ಲಿ ರಾಮ್ ಕಾಮ್, ನಾವು ವೆಯ್ಟ್ ಮಾಡ್ತೀವಿ ನಿಮ್ಮ ಪೇರಲ್ಲಿ. ಈಗ ಹೇಳಿ ಅವ್ರ ಬಗ್ಗೆ ಮೇಘ್ನಾ ಅವರು, ನಾನು ನಿಜವಾಗ್ಲೂ ಇವ್ರ ಕಾಲೇಜಲ್ಲಿ ನನ್ನ ಜೂನಿಯರು ಜೈನ್ ಕಾಲೇಜಲ್ಲಿ ನಾವು ಅವಾಗ ಒಂದಷ್ಟು ದಿವಸ ಇಂಟ್ರಾಕ್ಟ್ ಮಾಡಿದ್ವಿ, ಮಾತಾಡಿದ್ವಿ. ಅಂಡ್ ನಮ್ಮ ಇಡೀ ಗ್ರೂಪಲ್ಲೇ ಅಂದ್ರೆ ಎಲ್ಲರೂ ಕಾಲೇಜಲ್ಲಿ ಅಂದ್ರೆ ಚೆನ್ನಾಗಿರೋ ಹುಡುಗಿಯವ್ರದ್ದು ಒಂದು ಲಿಸ್ಟ್ ಇರುತ್ತಲ್ಲ, ಯಾರ್ಯಾರು ಚೆನ್ನಾಗಿದ್ದಾರೆ ಅಂತ ಒಂದು ಗ್ರೂಪ್ ಅಲ್ಲಿ ಇರುತ್ತೆ. ಅಂದ್ರೆ ಏನ್ ನಾಟ್ ಇನ್ ಅ ಬ್ಯಾಡ್ ವೇ, ಬಟ್ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದೆ, ಆ ಸೆಕ್ಷನ್ ಆ ಹುಡುಗಿ ಚೆನ್ನಾಗಿದ್ದಾರೆ, ಈ ತರದ್ದು ಒಂದು ಇರುತ್ತೆ ಎಲ್ಲ ಬಾಯ್ಸ್ ಅದು ಕಾಲೇಜಲ್ಲಿ. ಸೊ ಅವಾಗ ಮೇಘ್ನಾ ವಾಸ್ ವೆರಿ ಪಾಪ್ಯುಲರ್. ಎಸ್, ಆಫ್ ಕೋರ್ಸ್. ಇವರು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಆಕ್ಟಿವ್ ಆಗಿರೋದು, MC ಮಾಡೋದು, ಅವಾಗ ಸ್ಟೇಜ್ ಮೇಲೆ ಕಾಣಿಸ್ಕೊತಾ ಇದಿರಲ್ಲ. ಸೊ ಅವಾಗ ನಿಮಗೆ ನ್ಯಾಚುರಲಿ ಅದೊಂದು ಬರುತ್ತೆ, ಶಿ ಇಸ್ ಬ್ಯೂಟಿಫುಲ್ ಅನ್ನೋದು. ಸೊ ಎಸ್, ಯು ಆರ್ ಪಾಪ್ಯುಲರ್. ಸೊ ಅಲ್ಲೇ ಅವ್ರು ಅವಾಗ್ಲೇ ಪಾಪ್ಯುಲರ್ ಆಗಿದ್ರು. ಇದು ಇನ್ನ ಇಂಡಸ್ಟ್ರಿಗೆ ನಾವಿಬ್ರು ಬರೋದಕ್ಕಿಂತ ಮುಂಚೆಯಿಂದ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಆಮೇಲೆ ಗೊತ್ತಾಯ್ತು ಇವರು ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ನಾನು ಇದೀನಿ ಅಂತ. ಅದಾದ್ಮೇಲೆ ಒಂದ್ 2-3 ಸತಿ ಮೀಟ್ ಮಾಡಿದ್ವಿ. ಅದ್ ಬಿಟ್ರೆ ನಾವು ಮೂವಿ ಜೊತೆಗೆ ಮಾಡ್ಲಿಲ್ಲ. ಅದೇ ನೆಕ್ಸ್ಟ್ ರಾಮ್ ಕಾಮ್ ಬರ್ತಾ ಇದೆಯಲ್ಲ, ಮಾಡ್ತಾ ಇದೀವಿ. ಹೌದು.